ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರೈತರ ಮೇಲೆ ಹಲ್ಲೆ ಮಾಡಿರುವ ಅಧಿಕಾರಿಗಳಿಗೆ ರೈತರ ಮೇಲೆ ಹಲ್ಲೆ ಮಾಡಿರುವ ಅಧಿಕಾರಿಗಳಿಗೆ ನಾಡಪರ ಹೋರಾಟ. ಮೊಟ್ಟ ಮೊದಲು ನಾವು ಸ್ವಾಮೀಜಿಗಳು ಕೂಡ ಪಂಜೆಯನ್ನೇ ಹಾಕಿದ್ದೀವಿ. ನಮ್ಮನ್ನೇ ಕೂಡ ಒಳಗೆ ಬಿಡ್ತೀರ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಫಸ್ಟ್ ಬಿಡ್ತಾರಂತ ನೋಡ್ತೀವಿ. ಈಗ ಒಂದು ಎರಡನೇದು ಫಕೀರಪ್ಪ ಅಂತ ಮೆಣಸಿನಹಾಳ್ ಅಂತವರು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ರೈತ. ಅವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಅರಿಮಲಾಪುರ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ನ ಪ್ರಜೆ ಅವರು. ಆ 2ನೇ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾನು. ಅದೇ 2ನೇ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ 2ನೇ ವಾರ್ಡಿನ ಶರಣಬಸವೇಶ್ವರ ಮಠದ ಸ್ವಾಮೀಜಿಗಳು ಕೂಡ ಆಗಿದ್ದರಿಂದ ಈ ವಿಷಯ ನನಗೆ ತಿಳಿದು ಬಂದದ್ರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಜಿಟಿ ಮಾಲ್ ಅಂತಕ್ಕಂಥದ್ದು ಇದೆಯಲ್ಲ, ಕರ್ನಾಟಕದಲ್ಲಿ ಅವರು ಬಿಸಿನೆಸ್ ಮಾಡೋದಕ್ಕೆ ಅವರು ಲಾಯಕ್ಕಿಲ್ಲ ಅಂತಕ್ಕಂಥ ಮಾತು ನಾನು ಇವತ್ತು ಹೇಳುತ್ತಾ ಇದ್ದೀನಿ. ಯಾಕೆಂದ್ರೆ ಹಿಂದುಳಿದ ಸಮುದಾಯದ ಒಬ್ಬ ವ್ಯಕ್ತಿಯನ್ನೇ ಈ ರೀತಿಯಲ್ಲಿ ಅವರಿಗೆ ಅಪಮಾನ ಮಾಡಿ ದೇಶಕ್ಕೆ ಅನ್ನ ನೀಡತಕ್ಕಂಥ ಒಬ್ಬ ರೈತನಿಗೆ ಅವರ ಮನೆ, ಅವರ ಕುಟುಂಬ, ಅವರ ಸಂಬಂಧಿಕರ ಜೊತೆ ನಾನು ಇವತ್ತು ಮಾತನಾಡಿದ್ದೀನಿ. ಹಾಗಾಗಿ ಕೂಡಲೇ ಈ ಜಿಟಿ ಮಾಲ್ ಅಂತಕ್ಕಂಥದ್ದು ಬಾಗಿಲಾಕಬೇಕು ಅಂತಕ್ಕಂಥದ್ದು. ಈ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಣ್ಣಲ್ಲಿ, ಕನ್ನಡ ತಾಯಿಯ ಮಣ್ಣಲ್ಲಿ ಕನ್ನಡಿಗನಿಗೆ ಒಬ್ಬ